11ನೇ ದಿನದ ಯುದ್ಧ. ಯುದ್ಧದ 11ನೆಯ ದಿನದ ಬೆಳಕು ಕೌರವರಿಗೆ ಘೋರವಾಗಿತ್ತು. ತಮ್ಮ ಏಕೈಕ ಆಶೋತ್ತರವಾಗಿದ್ದ ಭೀಷ್ಮರನ್ನು ಅವರು ಕಳೆದುಕೊಂಡಿದ್ದರು. ಭೀಷ್ಮರಿಲ್ಲದ ಕೌರವ ಸೇನೆ ನಕ್ಷತ್ರಗಳಿಲ್ಲದ ಆಕಾಶದಂತೆ, ಬೇಸಿಗೆಯಲ್ಲಿ ಬತ್ತಿಹೋದ ನದಿಯಂತೆ ಕಳಾಹೀನವಾಗಿದ್ದಿತು. ನಿರಾಶೆಯಾದಂತಹ ಕೌರವರು ಇಂದು ರಾಧೇಯನಲ್ಲಿ ಭರವಸೆ ಇಟ್ಟುಕೊಳ್ಳಬೇಕಾಯಿತು. ರಾಧೇಯನು ತನ್ನ ಡೇರೆಯಲ್ಲಿ ಯುದ್ಧಕ್ಕಾಗಿ ಸಿದ್ಧನಾಗುತ್ತಿದ್ದ. ತನ್ನ ಮನಸ್ಸಿನಲ್ಲಿ ದುರ್ಯೋಧನನಿಗೆ ತಾನು ಕೊಟ್ಟ ಮಾತನ್ನು ನಡೆಸಬೇಕಾದ ಕಾಲ ಬಂದಿದೆ. ಭೀಷ್ಮ ಪಿತಾಮಹ ಬಿದ್ದು ಹೋದ ಮೇಲೆ ಎಲ್ಲವೂ ಮುಗಿದಂತೆಯೇ. ಅಪ್ರತಿಮ ಗುಣಶಾಲಿಯಾದ ಅವನು ತಾನು ಏತಕ್ಕಾಗಿ ಈ ಭೂಮಿಯಲ್ಲಿ ಹುಟ್ಟಿದನೋ ಆ ಉದ್ದೇಶ ನೆರವೇರಿಸಿದರು. ಈಗ ವಸುಗಳನ್ನು ಸೇರಿಕೊಳ್ಳಲು ಸಮಯ ಕಾಯುತ್ತಿದ್ದಾರೆ ಅಷ್ಟೇ. ಪ್ರಪಂಚದ ಕೊನೆ ಹತ್ತಿರ ಬಂದಿದೆ. ಕೌರವರಿಗೆ ಇನ್ನು ಉಳಿಗಾಲವಿಲ್ಲ. ನಾನೇ ಅವರನ್ನು ಹೇಗಾದರೂ ಮಾಡಿ ಸಮಾಧಾನ ಪಡಿಸಬೇಕು. ಹೀಗೆಂದುಕೊಳ್ಳುವಷ್ಟರಲ್ಲಿ ದುರ್ಯೋಧನಾದಿಗಳು ಬಂದರು. ಮಿತ್ರರಿಬ್ಬರೂ ಭೀಷ್ಮರನ್ನು ನೆನೆಸಿಕೊಂಡು ಪುನಃ ಕಣ್ಣೀರಿಟ್ಟರು. ರಾಧೇಯನು, ದುರ್ಯೋಧನ, ಯಾವುದೂ ಶಾಶ್ವತವಲ್ಲದ ಈ ಪ್ರಪಂಚದಲ್ಲಿ ಏನನ್ನು ನಂಬಿಕೊಳ್ಳೋಣ? ವೀರರಾದ ಭೀಷ್ಮರು ನಮ್ಮ ಕಣ್ಣೆದುರಿಗೆ ಬಿದ್ದು ಹೋದರು. ಹಾಗೆಂದು ಕರ್ತವ್ಯವನ್ನು ಮರೆಯುವುದಕ್ಕಾಗುತ್ತಾ? ನಾನು ನಿನಗಾಗಿ ಪ್ರಾಣವನ್ನು ಪಣವಾಗಿಟ್ಟು ಹೋರಾಡುವೆ. ಲೋಕದಲ್ಲಿ ಕೀರ್ತಿಯೊಂದನ್ನು ಬಿಟ್ಟು ಎಲ್ಲವೂ ನಾಶವಾಗತಕ್ಕವೇ. ಮುಂದೇನಾದೀತು ಎಂದು ಯೋಚಿಸದೇ ಯುದ್ಧ ಮಾಡೋಣ ಎಂದನು. ದುರ್ಯೋಧನನು ಸಿದ್ಧನಾಗಲು ಹೋದನು. ಭೀಷ್ಮನ ಬಳಿಗೆ ಹೋಗಿ ನಮಸ್ಕರಿಸಿದ ರಾಧೇಯನು, ಅಜ್ಜ, ನಾನು ರಾಧೇಯ. ನಾನು ಇಂದು ಪಾಂಡವರೊಡನೆ ಮೊದಲನೆಯ ಹೋರಾಟ. ನಿಮ್ಮ ಮೇಲ್ಪಂಕ್ತಿಯಂತೆ ಯಜ್ಞವನ್ನು ಮುಂದುವರಿಸಿಕೊಂಡು ಹೋಗುತ್ತೇನೆ. ನೀವು ದುರ್ಯೋಧನನಿಗಾಗಿ ಪ್ರಾಣ ಬಿಟ್ಟಿರುವಂತೆ ನಾನೂ ಬಿಡುತ್ತೇನೆ. ದಯವಿಟ್ಟು ನನ್ನನ್ನು ಹರಸಿ ಎನ್ನಲು ಭೀಷ್ಮರು, ನೀನೇ ಈಗ ದುರ್ಯೋಧನನ ಏಕೈಕ ಭರವಸೆಯಾಗಿದ್ದೀಯ. ಕೈಲಾದಷ್ಟು ಹೋರಾಡು. ನಿನ್ನ ಕೀರ್ತಿ ಲೋಕೋತ್ತರವಾಗಲಿ ಎಂದು ನಾನು ಹರಸುವೆ. ರಣರಂಗವೇ ನಿನಗೆ ತಾಯಿಯ ಮಡಿಲು. ನಿನಗೆ ಪುನರ್ಜನ್ಮವಿಲ್ಲ ಎಂದನು. ರಾಧೇಯನು ಭೀಷ್ಮರ ಪಾದತೂಳಿಯನ್ನು ಶಿರಸ್ಸಿನಲ್ಲಿ ಧರಿಸಿ ರಥವನ್ನು ಹತ್ತಿ ವೈಭವದಿಂದ ಹೊರಟನು. ಅವನನ್ನು ನೋಡಿದ ಕೌರವರೆಲ್ಲ ತಮ್ಮ ದುಃಖವನ್ನು ಮರೆತು ಉತ್ಸಾಹಿತರಾದರು. ದುರ್ಯೋಧನ, ರಾಧೇಯ, ಈಗ ನಿನ್ನ ಸಲಹೆ ಏನು? ನಾವೀಗ ಸೇನಾಪತಿಯನ್ನು ಆರಿಸಬೇಕಾಗಿದೆ. ಯಾರು ಈ ಹೊಣೆಯನ್ನು ಹೊರಬಲ್ಲರು ಎಂದು ಕೇಳಿದನು. ರಾಧೇಯನು, ನಿನಗಾಗಿ ಇಲ್ಲಿರುವ ಎಲ್ಲ ವೀರರು ಸೇನಾಪತಿಯಾಗುವ ಯೋಗ್ಯತೆ ಉಳ್ಳವರೇ. ಆದರೆ ಒಬ್ಬರನ್ನೇ ಆರಿಸಬೇಕಾಗಿದೆ. ಹಾಗಾಗಿ ನಾನು ಹೇಳುವುದಾದರೆ ಗುರುವಾದ ದ್ರೋಣಾಚಾರ್ಯರು ಸೇನಾಧಿಪತಿಯಾಗಲಿ. ಭೀಷ್ಮರ ಸ್ಥಾನವನ್ನು ತುಂಬಲು ಅವರೇ ಯೋಗ್ಯವಾದವರು ಎಂದನು. ರಾಧೇಯನ ಬುದ್ಧಿವಂತಿಕೆ ದುರ್ಯೋಧನನಿಗೆ ಇಷ್ಟವಾಯಿತು. ಅದರಂತೆ ದ್ರೋಣನ ಬಳಿಗೆ ಹೋಗಿ ದುರ್ಯೋಧನನು, ಆಚಾರ್ಯರೇ, ನಮ್ಮಜ್ಜನಂತೆ ನೀವು ನಮಗೆಲ್ಲರಿಗೂ ಪ್ರೀತಿಪಾತ್ರರು. ಅವನ ಸ್ಥಾನವನ್ನು ನೀವು ತುಂಬಿ ನಮಗೆ ಸಂತೋಷ ತಂದುಕೊಡಬೇಕು. ಸೇನಾಧಿಪತಿಯಾಗಿ ನಮ್ಮನ್ನು ಮುನ್ನಡೆಸಬೇಕು ಎಂದನು. ಸಂತೋಷದಿಂದ ದ್ರೋಣರು ಹಾಗೆಯೇ ಆಗಲಿ ಎಂದು ಒಪ್ಪಿದರು. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು.